ಮಾತಾಡ್ತಾ ಮಾತಾಡ್ತಾ ಹನುಮಂತು ಬಗ್ಗೆ ಮಾತಾಡ್ತಿದ್ರಿ. ಹನುಮಂತು ಆ ವಿಚಾರನೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗುತ್ತೆ. ಹನುಮಂತು ನಿಜವಾಗ್ಲೂ ದಡ್ಡನ, ಮುಗ್ಧನ ಅಥವಾ ಗೊತ್ತಾಗಲ್ವಾ? ವೆಸ್ಟರ್ನ್ ಟ್ಯಾಲೆಂಟ್ ಸಹ ಯೂಸ್ ಮಾಡೋದಕ್ಕೆ ಬರಲ್ವಾ ಅನ್ನುವಂಥದ್ದು. ಸೊ ಬಿಗ್ ಬಾಸ್ ಮನೆಯಲ್ಲಿ ನೀವಿರ್ತೀರಾ, ಸೊ ನಿಮ್ಗಳಿಂದಾನೇ ನಮ್ಗೆ ಕ್ಲಾರಿಫಿಕೇಶನ್ ಸಿಗ್ಬೇಕಾಗುತ್ತೆ. ಹನುಮಂತು ಬಗ್ಗೆ ಹೇಳೋದಾದ್ರೆ. ಹನುಮಂತು ಬುದ್ಧಿವಂತ, ಹನುಮಂತು ಮುಗ್ಧತೆ ಇದೆ. ಹ್ಮ್. ಹನುಮಂತಿಗೆ ಒಂದಷ್ಟು ವಿಚಾರಗಳು ಗೊತ್ತಿಲ್ಲ. ಹನುಮಂತಿಗೆ ಒಂದಷ್ಟು ಕಂಫರ್ಟಬಲ್ ಇದೆ. ಹ್ಮ್. ಅವನು ವಾಶ್ರೂಮ್ಗೆ ಹೋದ್ರೆ ಆ ವೆಸ್ಟರ್ನ್ ಟಾಯ್ಲೆಟ್ ಮೇಲೆನೆ ಕುತ್ಕೊಂಡು ಹೋಗೋದು, ಅಂದ್ರೆ ಕಾಲುಗಳಲ್ಲಿ ಕುತ್ಕೊಂಡು ಹೋಗೋದು. ಓಕೆ ಓಕೆ. ನಾವು ಕುತ್ಕೋತೀವಲ್ಲ ಆ ತರ ಕುತ್ಕೊಳ್ಳಲ್ಲ. ಹ್ಮ್. ಅವ್ನು ನೀರೆಲ್ಲ ಅವ್ನಿಗೆ ಅದೇ ರೀತಿ ಕಂಫರ್ಟಬಲ್ ಇದೆ. ಹ್ಮ್ ಹ್ಮ್ ಹ್ಮ್. ಅವ್ನಿಗೆ ಆಮೇಲೆ ಮಂಚದ ಮೇಲೆ ಬೆಡ್ ಮೇಲೆ ಮಲಗಿ ರೂಢಿ ಇಲ್ಲ. ಓಕೆ. ಅವ್ನು ನೆಲದ ಮೇಲೆ ಹಾಕೊಂಡೇ ಮಲಗಬೇಕು. ಹ್ಮ್. ಅವ್ನಿಗೆ ನೆಲದಲ್ಲಿ ಕುತ್ಕೊಂಡೇ ಊಟ ಮಾಡ್ಬೇಕು. ಅವ್ನ ವ್ಯಕ್ತಿತ್ವನ ಎಲ್ಲೂ ಬಿಟ್ಕೊಟ್ಟಿಲ್ಲ. ಅವ್ನು ಏನ್ ನಾನ್ ಬಿಗಿನಿಂಗ್ ಮನೇಲಿ ನೋಡಿದ್ನು ಹ್ಮ್. ಅದೇ ರೀತಿನೇ ಅವ್ನ ವ್ಯಕ್ತಿತ್ವ ಇತ್ತು. Okay. ಸೇಮ್ ಆ ವ್ಯಕ್ತಿತ್ವ ವಿಚಾರವಾಗಿ ಹ್ಮ್. ಅದನ್ನ ಫಸ್ಟ್ ಡೇ ಇಂದ ಲಾಸ್ಟ್ ಡೇ ಗಂಟ ನಾನು ನೋಡಿದ್ದು ಅಂದ್ರೆ ಗೌತಮಿ ಮತ್ತೆ ಹನುಮಂತು ಹ್ಮ್. ಇವರಿಬ್ಬರು ಕ್ಯಾರೆಕ್ಟರ್, ಇವರಿಬ್ಬರು ವ್ಯಕ್ತಿತ್ವ ನೋಡಿದ್ವಿ. ಓಕೆ. ಯಾವುದೇ ಆಟಕ್ಕೋಸ್ಕರ ಅವ್ರು ಯಾವ್ದು ಚೇಂಜ್ ಮಾಡ್ಕೊಳ್ಳಿಲ್ಲ. ಹ್ಮ್. ಆಟದಲ್ಲಿ ಏನಿತ್ತು ಅದು ಗೇಮ್ ಆಡೋರು, ಆಮೇಲೆ ಏನೇ ಒಂದು ಚಟುವಟಿಕೆ ಬಂದಾಗ ನಾಮಿನೇಷನ್ ಪ್ರಕ್ರಿಯೆ ಅದಕ್ಕೆ ಏನ್ ಬೇಕೋ ರೀಸನ್ ತಗೊಳ್ಳೋರು ಮಾಡೋರು. ಹ್ಮ್. ಅದ್ಬಿಟ್ಟು ವ್ಯಕ್ತಿತ್ವವನ್ನು ಬಿಟ್ಟು ಎಲ್ಲೂ ಆಚೆ ಬಂದೇ ಇಲ್ಲ ಅವರಿಬ್ರು. ಓಕೆ.